ಗುರುಗಳ ಆದೇಶದಂತೆ ಈ ಜಿಲ್ಲೆಯ ಜನರ ಸಮಸ್ಯೆಗೆ ಅಥವಾ ಮುಂದೆ ಆಗಬಾರ್ದು ಅಂತ ಸಮಸ್ಯೆಗೆ ಇವತ್ತೇ ಇಡೀ ಜಿಲ್ಲೆಯಿಂದ, ಅದರಲ್ಲೂ ವಿಶೇಷವಾಗಿ ಯಲ್ಲಾಪುರ, ಶಿರಸಿ, ಸಿದ್ದಾಪುರ ಭಾಗದಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತೇ ಬೆಡ್ತಿ, ವರದಾ, ಅಘನಾಸಿನಿ, ವೇದಾವತಿ ದೇವರು ಸೃಷ್ಟಿ ಮಾಡಿದ್ದು, ಇದು ಯಾರು ಮಾಡಿದ್ದಲ್ಲ. ಈ ಸೃಷ್ಟಿಯನ್ನೇ ನಾವು ವಿರೋಧವಾಗಿ ಬೇರೆ ಜಿಲ್ಲೆಗಳಿಗೆ ಸಮಸ್ಯೆಗೆ ಅಥವಾ ಬೇರೆ ಜಿಲ್ಲೆಗಳಿಗೆ ನೀರು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇಂಥ ಒಂದು ನದಿ ತಿರುವು ಯೋಜನೆಗೆ ತಾವು ವೇದಿಕೆಯಲ್ಲಿ ಇದ್ದವರು ಎಲ್ಲರೂ ಅದಕ್ಕೆ ಒಮ್ಮತದಿಂದ ನಾವು ವಿರೋಧ ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಜಿಲ್ಲೆಗೆ ಮಾರಕವಾದಂಥದ್ದು ಅಥವಾ ಜಿಲ್ಲೆಯ ಜನಕ್ಕೆ ಬೇಡವಾದದ್ದು ಅಥವಾ ಅದರಿಂದ ಜಿಲ್ಲೆಯ ಜನಕ್ಕೆ ತೊಂದರೆ ಆಗ್ತದೆ ಅಂತ ಆದರೆ ನಮ್ಮನ್ನು ಜವಾಬ್ದಾರಿ ಸ್ಥಾನಕ್ಕೆ ತಾವು ಕಳಿಸಿದ್ದು, ನೀವೇ ಕಳಿಸಿದ್ದು. ನಿಮಗೆ ತೊಂದರೆ ಆಗದಿದ್ದ ಹಾಗೆ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ. ಇದರಲ್ಲಿ ಎರಡು ಮಾತಿಲ್ಲ. ಹೇಳಿದ್ರು ಕುಮಾರಸ್ವಾಮಿಯವರು, ಕೈಗಾ ಇರ್ಬೋದು, ಈಗ ಮತ್ತೆ ಪುನಃ 4, 5, 6 ಅಣು ಸ್ಥಾವರ ನಾವು ವಿರೋಧ ಮಾಡ್ತಾ ಇದ್ರು, ಅದು ಆಗ್ತಾ ಇದೆ. ನೇವಿ ಇರ್ಬೋದು, ಅಥವಾ ಈ ಜಿಲ್ಲೆಯಲ್ಲಿ ಇರುವಂಥ ಯಾವುದರಿಂದನೂ ಈ ಜಿಲ್ಲೆಯ ಜನಕ್ಕೆ ಅನುಕೂಲ ಆಗಲಿಲ್ಲ, ಅವರಿಗೆ ತೊಂದರೆನೇ ಆಗಿತ್ತು. ಈಗೂ ನಾವು ಕಾರವಾರಕ್ಕೆ ಹೋದರೆ ನೇವಿಯವರು ಮತ್ತು ನೇವಿಗೇನು ನಾವು ಬಿಟ್ಟುಕೊಟ್ಟಿದ್ದೇವೆ ಹೆಚ್ಚು ಕಡಿಮೆ 1,500 ಎಕರೆ ಕೈಗಾ ಅವರು ಮನವಿ ಹಿಡ್ಕೊಂಡು ಬರ್ತಾರೆ. 30 ವರ್ಷ ಆದರೂ ಅವರಿಗೆ ನಮಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಸೆಂಟ್ರಲ್ ಗೌರ್ಮೆಂಟ್ ಕೊಡಲಿಲ್ಲ ಅಂತ ಹೇಳ್ತೇವೆ. ಅವರು ಬಂದಾಗ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟವರು ಸ್ಟೇಟ್ ಗೌರ್ಮೆಂಟ್ ಕೊಡಲಿಲ್ಲ ಅಂತ ಹೇಳ್ತೇವೆ. ಬಿಟ್ಟರೆ ಅವರ ಪರಿಹಾರ ಆಗಲಿಲ್ಲ, ಅವರಿಗೆ ತೊಂದರೆನೇ ಆಗಿತ್ತು. ಇದರಿಂದನೂ ತೊಂದರೆನೇ ಆಗ್ತದೆ. ಇದು ಭಾಳ ಬೇಜಾರಾಗಿದ್ದು ಅಂದರೆ ಭಾಳ ವರ್ಷದಿಂದ ಇದು ಆಗ್ತದಂತೆ, ಮಾಡ್ತಾರಂತೆ ಅಂತ ಕೇಳ್ತಾ ಇದ್ರು ನಾವು. ಇದು ಅಧಿಕೃತವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದರು. ಮಾರ್ಚ್ 8, 2021 ಇಸ್ವಿಲಿ ಬಜೆಟಲ್ಲೇ ಘೋಷಣೆ ಆಯಿತು. ಪೇಜ್ ನಂಬರ್ 25, ಪ್ಯಾರಾ ನಂಬರ್, ವಿಷಯದ ನಂಬರ್ 89, ಸಬ್ಜೆಕ್ಟ್ ಯಾರು ಬೇಕಾದರೂ ನೋಡ್ಬೋದು. ಆ ಸಂದರ್ಭದಲ್ಲಿ ಈ ಜಿಲ್ಲೆಯ, ಮತ್ತೆ ನಾನು ಹೇಳಿದರೆ ರಾಜಕೀಯ ಆಗ್ಬೋದು, ಯಾರೂ ಮಾತಾಡಲಿಲ್ಲ. ಆ ಸಂದರ್ಭದಲ್ಲಿ ಸ್ಪೀಕರ್ ಅವರು ನಮ್ಮ ಕಾಗೇರಿಯವರೇ ಇದ್ದರು ಅಂತ ಅನ್ನಿಸ್ತದೆ ನನಗೆ. ನಾವು ಕುಮಾರಸ್ವಾಮಿಯವರು ಹೇಳಿದಾಗ ನಮಗೆ ಸ್ವಲ್ಪ ಬೇಜಾರಾಯಿತು ಅಂದಿರ್ಬೋದು, ನನಗೆ ಬೇಜಾರಾಗಲಿಲ್ಲ.
ಆವತ್ತೇ ಈ ವಿಷಯ ಅಲ್ಲೇ ಇದು ಮುಗಿದಿದ್ದರೆ ಇವತ್ತೇ ಪೂಜ್ಯರು ನಮ್ಮನ್ನ, ನಿಮ್ಮ ಉಳಿವಿಗಾಗಿ ನಿಮ್ಮನ್ನ ಕರೆಯುವಂಥ ಪರಿಸ್ಥಿತಿ ಬರೋದಿಲ್ಲಾಗಿತ್ತು ಅಂದೇಳಿ ನನ್ನ ಅಭಿಪ್ರಾಯ. ಇದು ಮುಂದುವರೆದಿದೆ, ಈಗ ಭಾಳ ಮುಂದೆ ಹೋಗಿದೆ. ಏನು ಮುಂದೆ ಹೋದರೆ ಜನಪ್ರತಿನಿಧಿಗಳಿಂದ ಅಥವಾ ಸೆಂಟ್ರಲ್ ಗೌರ್ಮೆಂಟ್ 90% ಅನುದಾನ ಕೊಡಬೇಕು, ಆ ದುಡ್ಡು ನಿಮ್ಮದೇ. ನಮ್ಮ ಸ್ಟೇಟ್ ಗೌರ್ಮೆಂಟಿಂದ 10% ಕೊಡಬೇಕು, ಅದು ನಿಮ್ಮದೇ. ಹೆಚ್ಚು ಕಡಿಮೆ 15,000 ಕೋಟಿ, ಇದೆಲ್ಲ ಹಣ ನಿಮ್ಮದೇ. ಇವತ್ತೇ 16,000 ಕೋಟಿ ಆಗಿದೆ. ಅದಕ್ಕೆ ಮತ್ತೆ ಈ ಕಡೆ ವರದಾ ಈ ಕಡೆದು ಸೇರಿದರೆ 23,000 ಕೋಟಿ, ಹೆಚ್ಚು ಕಡಿಮೆ ಒಂದು 50,000 ಕೋಟಿಗೆ ಹೋಗಬಹುದು. ಆ ಹಣನೂ ನೀವೇ ಕಟ್ಟಿದ ಟ್ಯಾಕ್ಸ್. ನಿಮ್ಮ ಹಣದಲ್ಲಿ ನಿಮಗೆ ತೊಂದರೆ ಕೊಡುವಂಥದ್ದು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅನ್ನೋದು ನಾನು ಘಂಟಾಘೋಷವಾಗಿ ಹೇಳ್ತೇನೆ. ನಾವು ರಾಜಕೀಯ ಲಾಭಕ್ಕಾಗಿ ಎಲ್ಲೆಲ್ಲೋ ಏನೇನೋ ಮಾತಾಡ್ತೇವೆ, ಅದು ಬಂದ್ ಮಾಡಬೇಕು. ಇವತ್ತು ನಾವು ಗುರುಗಳ ಸಮ್ಮುಖದಲ್ಲಿ ದೊಡ್ಡವರು ಹೇಳ್ತೀರಿ, ತಾವೆಲ್ಲ ಹೇಳ್ತಾರೆ, ಹರಿ ಮುನಿದರೆ ಗುರು ಕಾಯುವನವಮ್ಮ, ಗುರು ಮುನಿದರೆ ಹರಿ ಕಾಯುವುದಿಲ್ಲ. ಅಂದರೆ ನಾವು ಒನ್ನೊಮ್ಮೆ ಏನಾದರೂ ಗೊತ್ತೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಗುರುಗಳು, ಅಥವಾ ದೇವ್ರ ಹತ್ರ ನಾವು ತಪ್ಪು ಮಾಡಿದ್ರು ಗುರುಗಳು ನಮ್ಮನ್ನು ಏನು ತಪ್ಪು ಮಾಡಿದ್ದಾರೆ ಅದನ್ನು ಕ್ಷಮಿಸಿ ನಮ್ಮನ್ನು ಸರಿದಾರಿಗೆ ಅಥವಾ ನಮ್ಮ ಕ್ಷಮೆಯನ್ನು ಸರಿಪಡಿಸುವಂಥ, ನಮ್ಮನ್ನು ಸರಿಪಡಿಸುವಂಥ ಶಕ್ತಿ ಇರೋದು ಗುರುಗಳಿಗೆ. ಅವ್ರ ಸಮ್ಮುಖದಲ್ಲಿ ಇವತ್ತೇ ನಾವು ಮಾತಾಡ್ತಾ ಇದ್ದೇವೆ. ಹೊರಗೋಗಿ ಮತ್ತೆ ಬೇರೆ ಮಾತಾಡಬಾರ್ದು. ಇಲ್ಲೇನು ಮಾತಾಡ್ತಾರೆ ಅದಕ್ಕೆ ಬದ್ಧರಾಗಿರ್ಬೇಕು ನಾವು. ಇಲ್ಲ ಅಂದರೆ ಗುರುಗಳು ವಿಷಯ ಏನಾದರೂ ವ್ಯತ್ಯಾಸ ಆದರೆ ದೇವರು ಕಾಯೋದಿಲ್ಲ ಅಂತೇಳಿ ಹೇಳ್ತಾರೆ. ನೀವು ದೊಡ್ಡವರು ಹೇಳಿದ್ದು ವೇದದಲ್ಲಿದೆ ಅಥವಾ ಹಿಂದಿನ ಇತಿಹಾಸ ತೆಗೆದಾಗ ಗೊತ್ತಾಗ್ತದೆ. ಅಂದರೆ ಗುರುಗಳಿಗೆ ಅಷ್ಟು ಶಕ್ತಿ ಇದೆ. ಅವರು ನಮಗೋಸ್ಕರ ಅವರು ತ್ಯಾಗ ಮಾಡೋದು ನಮಗೋಸ್ಕರ. ನಾವೆಲ್ಲರೂ ಸುಖವಾಗಿರಬೇಕು, ಪರಿಸರ ಸುಖವಾಗಿರಬೇಕು, ಎಲ್ಲರೂ ಸಂತೋಷವಾಗಿರಬೇಕು ಅನ್ನೋದು ಬಿಟ್ಟರೆ ಅವರಿಗೆ ಯಾವುದೂ ಆಸೆ ಇರೋದಿಲ್ಲ ಬೇರೆ. ಹಾಗಾಗಿ ಒಳ್ಳೆ ವೇದಿಕೆ ಇದು. ಯಾರು ಮತ್ತೆ ನಾವು ಜನಪ್ರತಿನಿಧಿಗಳು ಹೊರಗಡೆ ಹೋಗಿ ಮಾತಾಡಲಿಕ್ಕಿಲ್ಲ. ಅವ್ರ ಎದುರುಗಡೆ ಏನು ಅಂದೇಳಿ ಹೇಳಿ ಹೋಗಬೇಕು, ಅದನ್ನು ನಾವು ಮಾಡಬೇಕು. ಇದರಲ್ಲಿ ವ್ಯತ್ಯಾಸ ಇಲ್ಲ. ಮತ್ತು ಇದು ಬರೀ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರಕ್ಕೆ ಮಾತ್ರ ತೊಂದರೆ ಅಲ್ಲ. ಗುರುಗಳು ಹೇಳುವಾಗ ಹೇಳಿದ್ರು, ಕಾಳಿ ಇರ್ಬೋದು, ಅಘನಾಶಿನಿ ಇರ್ಬೋದು, ಅಥವಾ ಶರಾವತಿ ಇರ್ಬೋದು, ನೀರು ತುಂಬಿಕೊಂಡಿರ್ತದೆ. ಆ ನೀರು ಉಪಯೋಗಕ್ಕಿಲ್ಲ, ಅದು ಉಪ್ಪು ನೀರು. ಈ ನೀರು ಹೋದರೆ ಮಾತ್ರ ಆ ಉಪ್ಪು ನೀರು ಮೇಲೆ ಬರ್ದಿದ್ದಂಗೆ ಆಗ್ತದೆ. ಇದು ಮತ್ತೆ ಕಟ್ಟಿದರೆ ಉಪ್ಪು ನೀರು ಮೇಲೆ ಬರ್ತದೆ. ಈಗ ಉದಾಹರಣೆಗೆ ನಮ್ಮದು ಶರಾವತಿ 34 ಕಿಲೋಮೀಟ್ರ್ ಉಪ್ಪು ನೀರು ಮೇಲೆ ಹೋಗ್ತಾ ಇದೆ, ಕೃಷಿ ಹಾಳಾಗ್ತಾ ಇದೆ. ಅದಕ್ಕೆ ಮತ್ತೆ ಪುನಃ ಏನು ಬ್ಯಾರೇಜನ್ನು ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದರೂ ಸರಿ ಆಗೋದಿಲ್ಲ. ಮತ್ತು ಈಗ ಮಳೆಗಾಲದಲ್ಲಿ ನಾವು ಸಮುದ್ರದ ನೀರು 30% ಉಪ್ಪಿನಂಶ ಇರ್ತದೆ. ಬೇಸಿಗೆ ಬರ್ತಾ 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 44%ವರೆಗೆ ಉಪ್ಪು ನೀರಾಗ್ತದೆ, ಉಪ್ಪಿನ ಅಂಶ ಜಾಸ್ತಿ ಆಗ್ತದೆ. ಆ ಸಂದರ್ಭದಲ್ಲಿ ಮೀನು ಬದುಕೋದಿಲ್ಲ, ಮೀನು ಮರಿ ಹಾಕ್ಲಿಕ್ಕೂ ಸಾಧ್ಯ ಇರೋದಿಲ್ಲ. ಅದಕ್ಕೆ ದೇವರು ಸೃಷ್ಟಿ ಮಾಡಿದ್ದು. ಈ ಸಂದರ್ಭದಲ್ಲಿ ಮಳೆ ಬರಬೇಕು, ಆ ಮಳೆ ನೀರು ಸಮುದ್ರಕ್ಕೆ ಹೋಗಿ ಸೇರಬೇಕು, ಅಲ್ಲಿ ಮೀನಿನ ಸಂತತಿಯೂ ಬೆಳೀಬೇಕು, ಅಲ್ಲಿ ಅಕ್ಕಪಕ್ಕ ನದಿ ಪಕ್ಕದಲ್ಲಿ ಇರುವಂಥ ಕೃಷಿ ಭೂಮಿಗಳಿಗೂ ಅನುಕೂಲ ಆಗಬೇಕು. ಇದು ಬರೀ 3 ಜಿಲ್ಲೆಗೆ 3 ತಾಲೂಕಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಇದು ಇಡೀ ಜಿಲ್ಲೆಗೆ ಸಂಬಂಧಪಟ್ಟ ವಿಷಯ. ಇದರಲ್ಲಿ ಮತ್ತೆ ಏನು ವ್ಯತ್ಯಾಸ ಇಲ್ಲ. ಅಷ್ಟೇ ತೊಂದರೆ ಏನು ಅಘನಾಶಿನಿ ಇರ್ಬೋದು ಅಥವಾ ಅಕ್ಕಪಕ್ಕದ ಮೀನುಗಾರರು, ಪೂರ್ತಿ ಮೀನುಗಾರರಿಗೂ ತೊಂದರೆ ಆಗ್ತದೆ ಇದರಿಂದ. ಹಾಗಾಗಿ ಇದು ಇಷ್ಟೆಲ್ಲ ಹಣವನ್ನು ಹಾಕಿ ನಮ್ಮ ಜಿಲ್ಲೆಗೆ ಕೊಡುವಂಥದ್ದು ಎಲ್ಲ ರೀತಿಯ ತೊಂದರೆನೂ ಆಗಿದೆ. ಎಲ್ಲೂ ತೊಂದರೆ ಆಗಲಿಲ್ಲ ಅಂದೇಳಿಲ್ಲ, ನಾವು ಎಲ್ಲ ತೊಂದರೆಯನ್ನು ತಗೊಂಡಿದ್ದೀವಿ.
ಇರೋದು 20% ಕೃಷಿ ಭೂಮಿ, 80% ಅರಣ್ಯ ಭೂಮಿ. ಅದರಲ್ಲಿ 75,000 ಕುಟುಂಬ ಅರಣ್ಯ ಭೂಮಿಲಿ ವಾಸಿಸ್ತವ್ರೆ. ನಮ್ಮ ಸರ್ಕಾರ ಇರುವಾಗಲೇ 70,000 ಕುಟುಂಬದವರಿಗೂ GPS ಅನ್ನು ಮಾಡಿಕೊಟ್ಟು ಅವರಿಗೆ ಹಕ್ಕುಪತ್ರವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು 2013ರಿಂದ 2018ರವರೆಗೆ. ಅದರ ನಂತರ ಏನಾಗಿದೆ ನಿಮಗೆ ಗೊತ್ತಿದೆ, ಹೇಳಬಾರ್ದು ನಾವು. ಈಗ ಮತ್ತೆ ಚಾಲನೆ ಕೊಟ್ಟು ಅವರಿಗೆ ಹಕ್ಕುಪತ್ರ ಕೊಡಬೇಕು, ಅವರು ಜೀವಂತ ಇರುವಾಗ ಅದನ್ನು ಅನುಭವಿಸಬೇಕು, ಅವ್ರ ಮಕ್ಕಳಿಗೆ ಅದನ್ನು ಬಿಟ್ಟು ಹೋಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. ಅದರ ಮಧ್ಯದಲ್ಲಿ ಇಂಥ ಯೋಜನೆಯನ್ನು ಬಂದು ನಮ್ಮ ಕೃಷಿಕರಿಗೆ, ಈ ಜಿಲ್ಲೆಗೆ, ಮೀನುಗಾರರಿಗೆ ಅಥವಾ ಈ ಜಿಲ್ಲೆಯ ಜನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತದೆ ಅಂದೇಳಿ ಗೊತ್ತಾಗಿಯೂ ಮತ್ತು ಇಂಥ ಯೋಜನೆಗಳಿಗೆ ಅದರಲ್ಲೂ ವಿಶೇಷವಾಗಿ ಇದ್ರ ಬಗ್ಗೆ ಬಹಳ ಅಧ್ಯಯನ ಮಾಡಿಸಿ ಅಥವಾ ಮಾಡಿ ಗುರುಗಳು ಇವತ್ತೇ ನಿಮ್ಮ ಎಲ್ಲರನ್ನ ಕೂಡಿಸಿ ನಮ್ಮ ಎಲ್ಲರನ್ನ ಕರೆದು ಇದು ಇಲ್ಲಿಗೆ ಕೈ ಬಿಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಇದು ಖಂಡಿತ ಇದು ಕೈ ಬಿಡಬೇಕು. ನಮ್ಮ ಜಿಲ್ಲೆಗೆ ಪೂರಕವಾದಂಥ ಅಥವಾ ನಮ್ಮ ಜಿಲ್ಲೆಯ ಜನಕ್ಕೆ ಅನುಕೂಲ ಆಗುವಂಥ ಯಾವುದೇ ಯೋಜನೆ ಇದ್ದರೂ ನಾವು ಪಕ್ಷಾತೀತವಾಗಿ ಸಹಕರಿಸೋಣ. ಈಗ ಇದು ಪೂರಕ ಅಲ್ಲ, ಹಾಗಾಗಿ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ಯಾವ ಸಂದರ್ಭದಲ್ಲಿ ಆಯಿತು ಏನು ಹೇಳಲಿಕ್ಕೆ ಹೋದರೆ ಭಾಳ ಹೇಳ್ಬೋದು. ಗುರುಗಳ ವೇದಿಕೆಯಲ್ಲಿ ಹೆಚ್ಚು ಮಾತಾಡಲಿಕ್ಕಿಲ್ಲ, 10 ನಿಮಿಷ ಕೊಟ್ಟಿದ್ದಾರೆ, ನಾನು ಮಾತಾಡಿದ್ದು ಜಾಸ್ತಿ ಆಯಿತು. ಹಾಗಾಗಿ ನಾವೆಲ್ಲರೂ ಸೇರಿ ಜನಪ್ರತಿನಿಧಿಗಳು ನಿಮ್ಮ ಜೊತೆ ನಿಂತು ಈ ಜಿಲ್ಲೆಯ ಮಾರಕ ಆಗುವಂಥದ್ದು ಗುರುಗಳ ಒಂದು ಆದೇಶದ ಪ್ರಕಾರ ಈ ಕೆಲಸವನ್ನು ನಾವು ನೀವು ಸೇರಿ ಮಾಡೋಣ. ಗುರುಗಳ ಸಮ್ಮುಖದಲ್ಲಿ ನಾನು ಇವತ್ತೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಗೆ ಮಾರಕ ಆಗ್ತದೆ ಅಂದೇಳಿ ಆಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮುಂದಿನ ದಿನದಲ್ಲಿ ಇದಕ್ಕೆ ಸಮಗ್ರವಾಗಿ ನಿಮ್ಮ ಜೊತೆ ನಾವು ಇದ್ದು ಇದನ್ನು ವಿಧಾನಸಭೆಯಲ್ಲಿ, ಅಲ್ಲಿ ಪಾರ್ಲಿಮೆಂಟಲ್ಲಿ ಅಲ್ಲಿದ್ದು 90%, ನಮ್ಮದು ಇಲ್ಲಿಂದ ಕೊಡೋದು 10% ಮಾತ್ರ. ಈ ಯೋಜನೆಗೆ 90% ಅನುದಾನ ಸೆಂಟ್ರಲ್ ಗೌರ್ಮೆಂಟ್, ನಾವು ಕೊಡೋದು 10%. ಇದಕ್ಕೂ ಒಪ್ಪಿಗೆ ಹಿಂದೆ ಕೊಟ್ಬಿಟ್ಟಿದ್ದಾರೆ. ಆದರೂ ಕೊಟ್ಟಿದ್ದಾರೆ, ಆಗಿದೆ, ಆಗಿ ಹೋಗಿದೆ ಅನ್ನೋದಲ್ಲ, ಮುಂದೆ ಇದನ್ನು ಸರಿಪಡಿಸಲಿಕ್ಕೆ ನನ್ನ ಸಂಪೂರ್ಣವಾದಂಥ ಸಹಕಾರ ನಿಮ್ಮ ಜೊತೆಲಿ ನಾನು ಇದ್ದೀನಿ ಅಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.